ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಏನು ಮಾಡ್ತಿದ್ದೀರಾ ಇವತ್ತು? ಇವತ್ತು ಚಿಕನ್ ಫ್ರೈ ಗೀ ರೈಸ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಿದ್ದೀರಾ? ಚಿಕನ್ ಫ್ರೈ ಗೀ ರೈಸ್. ಚಿಕನ್ ಫ್ರೈ ಗೀ ರೈಸ್. ನಂಗೆ ತೋರಿಸ್ತೀರಾ ಹೇಗೆ ಮಾಡ್ತೀರಾ ಅಂತ? ಹಾಂ, ತೋರಿಸ್ಕೊಡ್ತೀನಿ. ಹಾಂ, ಓಕೆ. ಆಯಿಲ್ ಹಾಕಿದ್ದೀನಿ, ಮತ್ತು ಸ್ಪೈಸಸ್ ಹಾಕಿದ್ದೀನಿ. ಓಕೆ. ಸೊ ಇವಾಗ ಆನಿಯನ್ ಮತ್ತು ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದ್ದೀನಿ. ಇದು ಫುಲ್ಲು ಫ್ರೈ ಮಾಡಬೇಕು. ಸಿಮ್ಮಲ್ಲೇ ಇಟ್ಕೋಬೇಕಾ? ಇಲ್ಲ ಇಲ್ಲ, ಮೀಡಿಯಮ್ ಫ್ಲೇಮ್ ಮಾಡಬೇಕು. ಇದೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಎಷ್ಟು ತೊಗೊಂಡಿದ್ದೀರಾ? ಟೊಮೆಟೊ ಒಂದು ಮೀಡಿಯಮ್ ಸೈಜಸ್ 3 ತೊಗೊಂಡು. ಸೊ ಎಷ್ಟು ಬಿರಿಯಾನಿ ಮಾಡ್ತಿದ್ದೀರಾ? ಏನು ಕ್ವಾಂಟಿಟಿಗೆ ಮಾಡಿದ್ರೆ ಎಷ್ಟು? ಎಲ್ಲ ಇದು ಫ್ರೈ. ಹಾಂ, 1.5 kg ಚಿಕನ್. 1.5 kg ಚಿಕನ್ಗೆ ಒಂದು 4 to 5 ಟೊಮೆಟೊ? ಹಾಂ, 4 to 5 ಅಲ್ಲ, ಒಂದು 4 ಸಾಕು ಅಷ್ಟೇ. 3 to 4. 3 to 4. ಅಂಟಿ ಪೌಡರ್ ಒಂದು ಹಾಫ್ ಸ್ಪೂನ್. ಟೊಮೆಟೊ ಹಾಕಿದ ತಕ್ಷಣ ಹಾಕಿದ್ರೆ ಟೊಮೆಟೊ ಸಾಫ್ಟ್ ಆಗುತ್ತೆ. ಓಕೆ. ಇದು ಏನು ಚಿಕನ್? ಇದಕ್ಕೊಂದು ಹೆಸರು ಇಲ್ವಾ? ಇದಕ್ಕೆ ಜಸ್ಟ್ ಗೀ ರೈಸ್ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಪುಡಿ ಚಿಕನ್ ಅಂತ ಹೇಳಿ ಕರಿತೀವಿ ನಾವು. ಪುಡಿ ಪುಡಿ ಚಿಕನ್. ಪುಡಿ ಚಿಕನ್. ಸಾಂಬಾರ್ ಪುಡಿ, ಚಿಲ್ಲಿ ಪೌಡರ್ ಎಲ್ಲ ಹಾಕ್ತೀವಲ್ಲ, ಸೊ ಅದಕ್ಕೆ ಪುಡಿ ಚಿಕನ್ ಅಂತ ಕರಿತೀವಿ. ಓಕೆ. ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ವೈಟ್ ರೈಸ್ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಓಕೆ ಓಕೆ. ಇವಾಗ ಚಿಕನ್ ಹಾಕ್ತಿದ್ದೀರಾ? ಹಾಂ, ಚಿಕನ್ 1.5 kg ಚಿಕನ್ ವಿತ್ ಸ್ಕಿನ್? ಹಾಂ, ವಿತ್ ಸ್ಕಿನ್. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಗೊತ್ತಾಗ್ಬಿಡುತ್ತಾ? ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಹಾಕ್ತಿದ್ದೀರಾ? ಮಾಡಿ ಅಭ್ಯಾಸ ಆಯ್ತಲ್ವಾ, ಸೊ ಅಂತ ಏನಿಲ್ಲ. ಉಪ್ಪು ಏನು ಟೇಸ್ಟ್ ಬೇಕೋ ಅಷ್ಟೇ. ಇದು ಚೆನ್ನಾಗಿ ನೀರು ಬಿಟ್ಟು ಫ್ರೈ ಮಾಡಬೇಕು. ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಬೇಕಾ? ಲಿಡ್ ಕ್ಲೋಸ್. ಆಗಿದ್ಯಾ? ಹಾಂ, ಬೆಂದಿದ್ಯಾ? ಇನ್ನೂ ಬೇಯಬೇಕು. ಏನು ಮಸಾಲೆ ಹಾಕ್ತಿದ್ರಾ? ಇದು ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿ. ಓಕೆ. ಗ್ರೇವಿ ಬರಲಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾ? ಗ್ರೇವಿಗೋಸ್ಕರ ಓಕೆ. ನಿಮಗೆ ಡ್ರೈ ಮಾಡಬೇಕು ಅಂದರೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಸಾಕು. ಗೀ ರೈಸ್ ಅಲ್ವಾ, ಗ್ರೇವಿ ಬೇಯ್ತಾ ಇದೆ. ಇವಾಗ ಖಾರಕ್ಕೆ ಚಿಲ್ಲಿ ಪೌಡರ್. ಓಕೆ. ಎಷ್ಟು ಸ್ಪೂನ್ ಹಾಕ್ತಿದ್ರಾ? ಒಂದು 2 ಸ್ಪೂನ್. ಒಂದು ಹಾಫ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ. ಸೊ ಇದು ಹೆಸರು ಪುಡಿ ಚಿಕನ್ ಅಲ್ವಾ, ಎಲ್ಲ ಥರ ಪುಡಿಗಳು ಹಾಕ್ತೀವಿ. ಸಾಂಬಾರ್ ಪುಡಿ, ಚಿಲ್ಲಿ ಪೌಡರು, ಒಂದು ಹಾಫ್ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಹಾಫ್ ಸ್ಪೂನಾ? ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ? ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಏನಾಗ್ತಿದ್ರಾ? ಚಿಕನ್ ಮಸಾಲ. ಓಕೆ. ಒಂದು ಹಾಫ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ, ಸ್ವಲ್ಪನೇ ಸಾಕು. ಓಕೆ.
ಕೊಬ್ಬರಿ ಗೋಡಂಬಿ ಹಾಕಿರೋದ್ರಿಂದ ಹ್ಮ್. ಒಳ್ಳೆ ಗ್ರೇವಿ ಬರುತ್ತೆ. ಚಪಾತಿ ತೆಂಗಿನಕಾಯಿ ಹಾಕಲ್ವಾ, ಕೊಬ್ಬರಿನೇ ಹಾಕ್ಬೇಕಾ? ಕೊಬ್ಬರಿ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ತೆಂಗಿನಕಾಯಿ ಹಾಲು ಹಾಕೋಬಹುದು. ಓಕೆ. ಓಕೆ, ಚೆನ್ನಾಗಿ ಬಾಯ್ಲ್ ಹಾಕ್ಬಿಡ್ಬೇಕಾ? ಹ್ಞೂ. ಕಸ್ತೂರಿ ಮೆಥಿ. ಹೇಳು, ಹೇಳಿ. ನೋಡು ಚಿನ್ನ, ಹಾಕೊಡ್ತೀನಿ. ದೀಕ್ಷಕ ಮಿಕ್ಸ್ ಮಾಡಿ ಹ್ಞೂ ಇನ್ನೇನು ರೆಡಿ ಆಗ್ತಾ ಇದೆಯಲ್ಲ, ಹ್ಞೂ. ಒಂದು 5 ಮಿನಿಟ್ಸ್ ಆದ್ಮೇಲೆ ಅದು ರೆಡಿ ಆಗುತ್ತೆ. ಓಕೆ, ಬೆಂದಿದೆಯಾ? ಹಾಂ, ಇನ್ನೊಂದು 5 ಮಿನಿಟ್ಸ್. ಹ್ಞೂ. ಲಿಡ್ ಕ್ಲೋಸ್ ಮಾಡಿಬಿಡಿ. ಇವಾಗ ರೆಡಿ ಆಗಿದೆ. ಹ್ಞೂ. ಇವಾಗ ಲಾಸ್ಟ್ ಗಾರ್ನಿಷ್ಗೆ ಕೊತ್ತಂಬರಿ ಸರ್. ಮಿಕ್ಸ್ ಮಾಡಿ ಆಫ್ ಮಾಡಿ. ಓಕೆ, ಕಮ್ ಅಂತಿದೆ. ಟೇಸ್ಟ್ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಅನ್ಸುತ್ತೆ. ಓಕೆ. ಇಷ್ಟೊತ್ತವರೆಗೂ ಪುಡಿ ಚಿಕನ್ ಹೇಗೆ ಮಾಡೋದು ಅಂತ ನೋಡಿ ಕಲ್ತ್ಕೊಂಡೆ. ಇವಾಗ ಗೀ ರೈಸ್ ಹೇಗೆ ಮಾಡೋದು ಅಂತ ನಮ್ಮ ಅತ್ತಿಗೆ ಅವರೇ ಹೇಳ್ಕೊಡ್ತಾರೆ. ಬನ್ನಿ ನೋಡೋಣ. ಹೇಳಿ, ಏನು ಹಾಕಿದ್ರಾ? ಎಣ್ಣೆ ಹಾಕಿದ್ದೀನಿ, ಹ್ಞೂ ತುಪ್ಪ ಹಾಕಿದ್ದೀನಿ. ಹ್ಞೂ ಇದು ಎರಡು ಸ್ವಲ್ಪ ಬಿಸಿ ಆದಮೇಲೆ ಹ್ಞೂ ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹ್ಞೂ ಈ ಪಲಾವ್ ಸಾಮಾನೆಲ್ಲ ನಿಮ್ಗೆ ಪ್ಯಾಕೆಟ್ ಸಿಗುತ್ತೆ. ಇಷ್ಟು ಅದ್ರ ಜೊತೆ ಗೋಡಂಬಿ. ಓಕೆ. ಸರಿನಾ? ಗ್ರೀನ್ ಕಲರ್ ಹಾಕಿದಿರಲ್ಲ, ಅದು ಅದು ನಿಮಗೆ ಮಸಾಲೆ ಎಲೆ, ಹ್ಞೂ ಪಲಾವ್ ಎಲೆ ಅಂತಾರಲ್ಲ, ಅದು ಹಸಿರು. ಓಕೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀರಾ? ಹಾಂ, ಚೆನ್ನಾಗಿ ಅನ್ನೋದಕ್ಕಿಂತ ಸ್ವಲ್ಪ ಬಿಸಿಯಾಗಿದೆ ಅಷ್ಟೊಂದು ಸ್ವಲ್ಪ ಫ್ರೈ ಆದರೆ ಸಾಕು. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇದಕ್ಕೆ ಹಾಕ್ಬಿಡ್ತೀನಿ. ಇದು ಗೀ ರೈಸ್ ಮಾಡುವ ವಿಧಾನ. ಎಸ್, ಇದಕ್ಕೆ ಪುದೀನ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀರಾ? ಇಲ್ಲ, ಒಂದು ಕಟ್ ಅಷ್ಟೇನು ಏನಿಲ್ಲ, ಒಂದು 3 ಕಟ್ಟಿ. ಒಂದು ಯಾಕಂದರೆ ಅದರದ್ದೇ ಫ್ಲೇವರ್ ಬಂದ್ಬಿಡುತ್ತೆ. ಸೊ ನಿಮಗೆ ತುಪ್ಪದ ಫ್ಲೇವರ್ ಜಾಸ್ತಿ ಇರಬೇಕು. ಓಕೆ. ಅದಕ್ಕೆ ಗೀ ರೈಸ್ಗೆ ಸ್ವಲ್ಪ ಹಾಕಿದ್ರೆ ಸಾಕು. ಓ, ನೀವು ತುಪ್ಪ ಹಾಕಿದ್ದೀರಾ? ಹಾಂ, ಎಸ್, ಅರ್ಧ ತುಪ್ಪ ಅರ್ಧ ಎಣ್ಣೆ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನಿಮ್ಗೆ ಗೊತ್ತಾಗ್ತಾ ಇರಬೇಕು ಆ ಸುವಾಸನೆ ಹೆಂಗಿದೆ ಪಲಾವ್. ಗಮ್ ಅಂತಿದೆ. ಎಕ್ಸಾಕ್ಟ್ಲಿ. ಅದ್ರ ಜೊತೆ ಹ್ಮ್. ಗ್ರೀನ್ ಚಿಲ್ಲಿ, ಆನಿಯನ್. ಗ್ರೀನ್ ಚಿಲ್ಲೀಸ್ ಎಷ್ಟು ಬೇಕು ಅಷ್ಟೊಂದು ಬೇಕಾ? ಹೌದು, ಯಾಕಂದ್ರೆ 3 ಲೋಟ ಅಕ್ಕಿಗೆ ಹ್ಮ್. ಇಷ್ಟು ಖಾರ ಬೇಕೇ ಬೇಕು, ಇಲ್ಲಾಂದ್ರೆ ಸಪ್ಪೆ ಹೊಡಿಯುತ್ತೆ. ಓಕೆ. ಆನಿಯನ್ ಎಷ್ಟು ತೊಗೊಂಡಿದ್ದೀರಾ? ಆನಿಯನ್ ಒಂದು 4 ತೊಗೊಂಡಿದ್ದೀನಿ, ದಪ್ಪದು ಮೀಡಿಯಂ ಸೈಜು. ಹ್ಞೂ ಚಿಲ್ಲಿ ಒಂದು ಇಡೀ ತೊಗೊಂಡಿದ್ದೀನಿ. ಹ್ಞೂ ಏನೇ ಅಡುಗೆ ಆದರೂ ಉಪ್ಪು ಖಾರ ಚೆನ್ನಾಗಿದ್ರೆ ಅದಕ್ಕೆ ಟೇಸ್ಟು. ಓಕೆ. ಸೊ ಹಾಗಾಗಿ ಒಂದು ಇಡೀ ಚಿಲ್ಲಿ, ಒಂದು 4 ಆನಿಯನ್. ಇದು ಚೆನ್ನಾಗಿ ಫ್ರೈ ಆಗಬೇಕು. ಹ್ಞೂ ತುಂಬ ಈಸಿ ಇದು ಗೀ ರೈಸ್ ಮಾಡೋದು. ಸೇಮ್ ಟೊಮೊಟೊ ಬಾತ್ ಥರನಾ? ಇಲ್ಲ ಇಲ್ಲ, ಟೊಮೆಟೊ ಬಾತ್ ಇದು ತುಂಬ ಡಿಫ್ರೆನ್ಸ್. ಟೊಮೆಟೊ ಬಾತ್ ಅಟ್ಲೀಸ್ಟ್ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಇದಕ್ಕಂತೂ ಒಂದು 5ರಿಂದ 6 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇದು ಬಾಯ್ಲ್ ಆಗ್ತಾ ಇದೆ. ಇಲ್ಲೇನೋ ಬೇಯ್ತಿದ್ದಿಲ್ಲ ನೀವು? ಹಾಲು ಇಟ್ಕೊಂಡಿದ್ದೀನಿ, ಹಾಲು ಜೊತೆ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀವಿ. 3 ಲೋಟ ಅಕ್ಕಿಗೆ 6 ಲೋಟ ಹಾಕಿದ್ದೀನಿ. 6 ಲೋಟ 2 ಲೋಟ ಹಾಲು, ಇನ್ನು 4 ಲೋಟ ನೀರು, 2 ಬಿಸಿಗೆ ಇಟ್ಬಿಟ್ಟಿದ್ದೀನಿ. ಸೊ ಇದು 2 ಮಿಕ್ಸ್ ಆಗಿರುತ್ತೆ. ಇದು ಫ್ರೈ ಆಗಷ್ಟರಲ್ಲಿ ಅದು ಬೇಯುತ್ತೆ, ಬಿಸಿ ಆಗುತ್ತೆ. ಈಸಿ, ಬೇಗನೂ ಹೋಗುತ್ತೆ, 10 ನಿಮಿಷದಲ್ಲಿ ಆಗುತ್ತೆ, ಅಷ್ಟೇ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಕಾಳು ಮೆಣಸು ಹಾಕಬೇಕು, 1-2 ಕಾಳು. ಲಾಸ್ಟಲ್ಲಿ ಹಾಕ್ತೀರಾ? ಇಲ್ಲ ಇಲ್ಲ, ಒಗ್ಗರಣೆಗೆ ಹಾಕಬೇಕು, ಟೇಸ್ಟ್ ಇರುತ್ತೆ. ಓಕೆ. ಇಲ್ಲಿ ಕುಕಿಂಗ್ ನಡೀತಾ ಇದ್ರೆ ಅಲ್ಲಿ ಪಾರ್ಟಿ ನಡೀತಿದೆ, ಬನ್ನಿ ತೋರಿಸ್ತೀನಿ.
ಇದು ಬಾಯ್ಲ್ ಆಗ್ತಾ ಇದೆ. ಸೊ ಒಂಚೂರು ಬೇಗ ಬಂದೆ, ಅಲ್ಲಿ ಪಾರ್ಟಿ ಮುಗಿಸ್ಕೊಂಡು. ಅದ್ರ ಜೊತೆ ಬಿಸಿ ಆಗಿರೋದು ಹಾಲು ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕ್ಬಿಡಿ. ಹಾಲು ಉಕ್ಕಂಗೆ ಬಿಸಿ ಮಾಡಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಸಾಕು. ಈ ಬಿಸಿ ಆಗಷ್ಟೇ ಇದಕ್ಕೆ ಉಪ್ಪು ಹಾಕಬೇಕಾಗತ್ತೆ. ಉಪ್ಪು ನಿಮಗೆ ಟೇಸ್ಟ್ ತಕ್ಕನಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೀವೇನೇ ಅಡುಗೆ ಮಾಡಿದ್ರು ಖಾರ ಉಪ್ಪು ಸರಿ ಇದ್ರೆ ಊಟ ಚೆನ್ನಾಗಿರುತ್ತೆ. ಹುಳಿ ಇದಕ್ಕಿಲ್ವಾ? ಹುಳಿ ಏನಿಲ್ಲ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತಾರಲ್ಲ ಅದನ್ನೇ. ಮೇನ್ ಗೀ ರೈಸ್ ಅನ್ನೋದು ಗೀ ಚೆನ್ನಾಗಿರ್ಬೇಕು. ಓಕೆ. ಸೊ ನಂದೇನು ಅಂದ್ರೆ ತುಂಬಾ ಗೀನೂ ಇಲ್ಲ. ಈಗಿನ ಆಲ್ಮೋಸ್ಟ್ ಎಲ್ಲ ಡಯಟ್ ಅಂತ ಹೇಳ್ತಾರೆ. ತೀರಾ ಗೀನೂ ಇಲ್ಲ, ತೀರಾ ಎಣ್ಣೆನೂ ಇಲ್ಲ, ಒಂದು ರೇಂಜ್ ಇದೆ. ಟೇಸ್ಟ್ ಮಾಡಿ ನೋಡಿ ನಿಮ್ಗೆ. ಓಕೆ, ಆಮೇಲೆ ರಿವ್ಯೂ ತಗೋತೀನಿ ಎಲ್ಲ. ಶೋರ್ ಶೋರ್ ಶೋರ್. ನೆನ್ಸಿಟ್ಕೊಂಡಿದ್ದಾರೆ, ಕೇಳೋಣ. ಇದೇನಿದು? ಅಕ್ಕಿ ನೆನ್ಸಿಟ್ಕೊಂಡಿನಿ, ಸೊ ದಟ್ ನಿಮ್ಗೆ ಮುಳ್ಳಕ್ಕಿ ಆಗೋದು ಆ ಥರದ್ದು ಏನಾಗಲ್ಲ, ಮೆತ್ತಗೆ ಸಾಫ್ಟ್ ಆಗಿ ಬರುತ್ತೆ. ಸೊ ಇದನ್ನೆಲ್ಲ ನೀವು ರೆಡಿ ಮಾಡೋ ಮುಂಚೆ ಅದು ನೆನ್ಸಿಟ್ಕೊಂಡ್ರೆ ನಿಮ್ಗೆ ತಿನ್ನಕ್ಕೂ ಸಾಫ್ಟ್ ಇರುತ್ತೆ, ಅಷ್ಟೇ ಟೇಸ್ಟ್ ಆಗಿರುತ್ತೆ. ಓಕೆ. ಎಷ್ಟು ಅವರ್ ನೆನೆಸ್ಕೋಬೇಕು? ಏನಿಲ್ಲ, ಅವರ ಏನಿಲ್ಲ, ನಿಮ್ಗೆ ಅದೆಲ್ಲ ರೆಡಿ ಆಗಷ್ಟರಲ್ಲಿ ಒಂದು 10 ನಿಮಿಷ ನೆನ್ಸಿದ್ರೆ ಸಾಕು. ಓಕೆ, ಆಗ್ತಾ ಇದ್ದಾರೆ. ಇದು ಬಿಸಿ ಜಾಸ್ತಿ ಕುದಿಯೋದೇನು ಬೇಡ? ಏನು ಬೇಡ, ನೀವು ಅಕ್ಕಿ ಹಾಕಿ ಅದು ಮಿಕ್ಸ್ ಆಗಿ ಕುದೀತಲ್ಲ, ಆಮೇಲೆ ನೀವು ಕುಕ್ಕರ್ ಮುಚ್ಚಿದ್ರೆ ಗೀ ರೈಸ್ ರೆಡಿ ಆಗ್ಬಿಡುತ್ತೆ. ಓಕೆ, ನೋಡಿ ಕುದೀತಾ ಇದೆ ಇವಾಗ. ಓಕೆ. ಸೊ ಇದು ಕ್ಲೋಸ್ ಮಾಡಿ ಒಂದ್ಸತಿ ತಿರುಗಿಸ್ಬಿಟ್ಟು, ಕುದಿಯೋ ಮುಂಚೆನೆ ಮುಚ್ಚಿದ್ರೆ ಏನಾಗುತ್ತೆ ಅಂದರೆ ತಳ ಹಿಡ್ಬಿಡುತ್ತೆ. ಓಕೆ. ಸೊ ದ ಟೇಸ್ಟೇ ನಿಮಗೆ ಬೇರೆ ಡಿಫ್ರೆಂಟ್ ಆಗಿ ಹೊಡ್ಬಿಡುತ್ತೆ. ಸೊ ಆಮೇಲೆ ಎಷ್ಟು ವಿಷಲ್ ಕುದಿಸ್ಬೇಕು? ನೋಡಿ, ಒಂದೇ ವಿಷಲ್ ಸಾಕು. ಒಂದು ವಿಷಲಲ್ಲಿ ನಿಮಗೆ ಗೀ ರೈಸ್ ರೆಡಿ ಆಗಿರುತ್ತೆ. ಆಮೇಲೆ ಕೊತ್ತಂಬರಿ, ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗೀ ರೈಸ್ ರೆಡಿ. ಕೂಗಷ್ಟರಲ್ಲಿ ಗೀ ರೈಸು ಚಿಕನ್ ಜೊತೆ ಒಂದು ಮೊಟ್ಟೆ ಇದ್ರೆ ಅದ್ರ ಇದೇ ಚೇಂಜ್ ಅಲ್ವಾ. ಸೊ ಅದಕ್ಕೆ ಮೊಟ್ಟೆ ಬಾಯ್ಲ್ ಆಗ್ತದೆ. ಇದು ಅಷ್ಟೇ 10 ನಿಮಿಷದಲ್ಲಿ ಮೊಟ್ಟೆ ಬೇಯಿಸ್ಬೋದು. ಈ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದೆಷ್ಟೊತ್ತವರೆಗೂ ವೆಯ್ಟ್ ಮಾಡಿಕೊಂಡು ಬೇಯೋ ಬದಲು ಆ ಸಿಪ್ಪೆ ಎಲ್ಲ ಹೊಡೆದೋಗ್ಬಿಡುತ್ತೆ. ಸೊ ದಟ್ ಇದು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿದೆ ಇದು. ಇಟ್ಟು ನೀರು ಕೆಳಗಡೆ ಮೀಡಿಯಮ್ ಆಗಿ ಎಷ್ಟು ನೀರು ಇಟ್ಬಿಟ್ಟು ಆ ಮೊಟ್ಟೆ ಇಟ್ಟರೆ ಬೆಂದಿರುತ್ತೆ. ಇದೇ ಆಟೋಮೆಟಿಕ್ ಸ್ವಿಚ್ ಆಫ್ ಆಗುತ್ತೆ. ಆಫ್ ಆದರೆ ಮೊಟ್ಟೆ ರೆಡಿ. ಗೀ ರೈಸು, ಚಿಕನ್ ಗೊಜ್ಜು, ಇದು ಮೊಟ್ಟೆ ಮುಗಿತಾ. ಯಾರ ಗೆಸ್ಟ್ ಬಂದರೆ ಸಿಂಪಲ್ಲಾಗೆ ನಾನ್ ವೆಜ್ ಊಟ ಹಾಕ್ದಂಗೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಓಕೆ. ಸೊ ಇಲ್ಲಿ ವಿಷಲ್ ಬರೋಕ್ಕೆ ರೆಡಿ ಆಗ್ತಾ ಇದೆ. ರೆಡಿ ಆಗ್ತದೆ. ಹೇಗಿದೆ ಚಿಕನ್ನು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೌದಾ? ಇವರೇ ಮಾಡಿದ್ರು? ಇವರೇ ಹೇಗೆ ಅನ್ನಿಸ್ತಿದೆ ಚಿಕನ್ನು? ತುಂಬ ಚೆನ್ನಾಗಿದೆ. ಓಕೆ, ರೋಲ್ ಮಾಡಿದ್ದೀನಿ ನಾನು. ಫಸ್ಟ್ ಅದಕ್ಕೆ ನೋಡ್ಕೊತೀನಿ. ಇಲ್ಲೆಲ್ಲ ಹಾಕಕ್ಕೆ ರೆಡಿ ಮಾಡಿದ್ದಾರೆ. ಗೀ ರೈಸ್ ಮಾಡಿರೋರು ಒಳಗಡೆ ಇದ್ದಾರೆ. ನಮ್ಮ ಸರ್, ಅಯ್ಯೋ ತೋರಿಸ್ತೀನಿ ನಿಮ್ಮನ್ನೇ ತೋರಿಸ್ತೀನಿ ಜಾಸ್ತಿ ನಿಮ್ಮನ್ನೇ ತೋರಿಸ್ಬಿಡ್ತೀನಿ. ನೀವು ಮಾಡಿರೋ ಚಿಕನ್ ನಿಮಗೆ ಹೇಗೆ ಅನ್ನಿಸ್ತಿದೆ? ನೀವೇ ಇಡಬೇಕು, ನಾವು ಮಾಡಿರೋ ಚಿಕನ್ ಹೇಗಿದೆ ಅಂತ ಅಂದ್ಬಿಟ್ಟು. ಅದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಓಕೆ, ಗೀ ರೈಸ್ ಚೆನ್ನಾಗಿದೆ. ಏನು ಊಟ ಚೆನ್ನಾಗಿಲ್ವಾ? ಹೇಗಿದೆ? ಸೂಪರ್ ಆಗಿದೆ. ಒಬ್ರು ಮಾತ್ರ ನೆಗೆಟಿವ್ ಕಮೆಂಟ್ ಏನು ಮಾಡ್ತೀವಿ? ಅವ್ರಿಗೆ ಇಷ್ಟ ಆಗಿಲ್ಲ, ಏನು ಮಾಡೋದು. ಹೇಗಿದೆ? ಚೆನ್ನಾಗಿದೆ. ಹೌದಾ? ಹೇಗೆ ಅವ್ರು ಮಾಡಿದ್ದು ಅಂತನಾ? ಯಾರು ಮಾಡಿದ್ರು ಚೆನ್ನಾಗಿದೆ. ಗುಡ್ಡು ತಿಂದಿಲ್ಲ, ತಿನ್ನಿ ಬೇಗ ತಿನ್ನಿ. ಅವ್ರನ್ನ ಕೇಳಿ, ಅವ್ರು ಕೇಳೋಷ್ಟು ನಾನು ತಿಂದಿರ್ತೀನಿ. ಇವ್ರನ್ನ ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ, ಬಾಯೆಲ್ಲ ಖಾರ ಆಗ್ತಾ ಇದೆ ತುಂಬ. ಹೌದಾ? ನೀವು ಸ್ಪೈಸಿ ತಿನ್ನಲ್ವಾ? ಚೆನ್ನಾಗಿದೆ, ಸ್ಪೈಸಿ ಚೆನ್ನಾಗಿ. ಆದರೆ ಗೀ ರೈಸ್ ತುಂಬ ಗಮ್ ಅಂತ ಇದೆ. ಗೀ ರೈಸ್ ಜಾಸ್ತಿ ಇಷ್ಟ ಆಯ್ತು ನಿಮಗೆ? ನಿಮಗೆ
ತುಂಬಾ ಚೆನ್ನಾಗಿದೆ ಅಷ್ಟೇ, ಮಾತೇ ಇಲ್ಲ. ಮಾತು ಬರಲ್ವಾ? ಬರಲ್ಲ. ಯಾಕೆಂದರೆ ಫುಲ್ಲು ಟೇಸ್ಟ್ ಆಗಿದೆ. ಇದು ಗೀ ರೈಸ್ ತಿಂದ್ಮೇಲೆ ಸ್ವಲ್ಪ ಖಾರ ಎಲ್ಲ ಕಡಿಮೆ ಆಗ್ತಿದೆ. ಮಟನ್ ಬಿರಿಯಾನಿ ತಿಂದ್ಮೇಲೆ ಬಾಯೆಲ್ಲ ಉರಿತಾ ಇತ್ತು. ಮಟನ್ ಬಿರಿಯಾನಿ ಗೀ ರೈಸ್ ಚೆನ್ನಾಗಿದೆ, ಸ್ವೀಟ್ ಆಗಿ ಸಖತ್ತಾಗಿದೆ.